ಹಲೋ ಎವ್ರಿವಾನ್ ಅಸ್ಸಲಾಂ ವಲೈಕುಂ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ. ಇವತ್ತು ಈ ವೆಜಿಟೇಬಲ್ಸ್ ಸಾಗುನ ಮಾಡ್ಕೊತಾ ಇದ್ದೀನಿ. ಈಗ ನೋಡಿ ಎಲ್ಲಾ ವೆಜಿಟೇಬಲ್ಸ್ ನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಗೋಬಿ ಕೂಡ ಹಾಕೊಂಡಿದ್ದೆ. ನೀವು ಬೇಕಂದ್ರೆ ನಿಮಗೆ ಬೇಕಾಗಿರೋ ಎಲ್ಲಾ ಬೇರೆ ವೆಜಿಟೇಬಲ್ಸ್ ನ ಕೂಡ ಹಾಕೋಬಹುದು. ಸೋರೆಕಾಯಿ ಕೂಡ ಹಾಕೊಂಡಿದ್ದೆ, ನಾನು ಫೋಟೋಲಿ ತೋರಿಸಿಲ್ಲ. ಬೇಸಿಕ್ ಮಸಾಲೆ ಎಲ್ಲ ರುಬ್ಕೋತಾ ಇದೀನಿ. ಇದು ಗ್ರೀನ್ ಕಲರ್ ಇರುತ್ತೆ, ಸೊ ಕೊತ್ತಂಬರಿ ಸ್ವಲ್ಪ ಹೆಚ್ಚಾಗಿ ತಗೋತಾ ಇದೀನಿ. ಅಂಡ್ ಈರುಳ್ಳಿ, ಚಿಕ್ಕ ಈರುಳ್ಳಿ ತಗೊಂಡು ಇದನ್ನ ರುಬ್ಬಿ ಇಟ್ಕೋತಾ ಇದೀನಿ. ಇದು ತುಂಬಾ ಕಡಿಮೆ ಆಯಿಲ್ ಅಲ್ಲಿ ಮಾಡ್ತಾ ಇದೀನಿ. ಸೊ ಇಷ್ಟೇ ಆಯಿಲ್ ಅಲ್ಲಿ ವೆಜಿಟೇಬಲ್ಸ್ ಸಾಟೆ ಮಾಡಿ ಮತ್ತೆ ನೆಕ್ಸ್ಟ್ ಇಷ್ಟೇ ಆಯಿಲ್ ಅಲ್ಲಿ ನಾವು ಗ್ರೇವಿ ಮಾಡ್ಕೋತೀವಿ. ಸೊ ಇಲ್ಲಿ ವೆಜಿಟೇಬಲ್ಸ್ ನ ಫಸ್ಟ್ ಸಾಟೆ ಮಾಡ್ಕೋತಾ ಇದೀನಿ. ಇದರಿಂದ ಹಸಿ ಸ್ಮೆಲ್ ಇರುತ್ತಲ್ಲ ಅದೆಲ್ಲ ಹೊರ್ಟೋಗುತ್ತೆ. ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಜಾಸ್ತಿ ಹೊತ್ತೇನಿಲ್ಲ, ಒಂದು ಮ್ಯಾಕ್ಸಿಮಮ್ 5 ಟು 7 ಮಿನಿಟ್ಸ್ ಅಷ್ಟೊತ್ತವರೆಗೂ ಒಂದ್ ಸ್ವಲ್ಪ ವೆಜಿಟೇಬಲ್ಸ್ ಸಾಫ್ಟ್ ಆಗ್ಬೇಕು. ಅವಾಗವರೆಗೂ ಇದನ್ನ ಸಾಟೆ ಮಾಡ್ಕೋತೀನಿ. ನೆಕ್ಸ್ಟ್ ಇದನ್ನ ತೆಗೆದು ಸೈಡ್‌ಗೆ ಇಟ್ಕೊಂಡೆ. ನೆಕ್ಸ್ಟ್ ಅದೇ ಬಾಂಡ್ಲಿಯಲ್ಲಿ ತುಂಬಾ ಕಡಿಮೆ ಆಯಿಲ್ ಇತ್ತು. ಅದರಲ್ಲಿ ಸ್ವಲ್ಪ ಒಂದೇ ಒಂದು ಟೊಮ್ಯಾಟೋನ ಹಾಕೊಂಡಿದ್ದೀನಿ ನಾನು. ಇದು ಫ್ರೈ ಮಾಡ್ಕೋತಾ ಇದ್ದೀನಿ ಫಸ್ಟ್ ಟೊಮ್ಯಾಟೋನ. ನೆಕ್ಸ್ಟ್ ನಾವು ರುಬ್ಬಿಟ್ಕೊಂಡಿರೋ ಮಸಾಲೆ ಹಾಕ್ಕೋತಾ ಇದ್ದೀನಿ. ನಾನು ತುಂಬಾ ಕಡಿಮೆ ನೀರ್ ಹಾಕಿದ್ದೆ. ಬಿಕಾಸ್ ಸಾಗು ನಮ್ಮ ಮನೆಯಲ್ಲಿ ಜಾಸ್ತಿ ಗ್ರೇವಿ ಟೈಪ್ ಇದ್ರೆ ಇಷ್ಟಪಡಲ್ಲ. ಸೊ ನಾನು ಜಾಸ್ತಿ ನೀರ್ ಹಾಕ್ಕೋತಾ ಇಲ್ಲ. ಅಂಡ್ ವೆಜಿಟೇಬಲ್ಸ್ ಅಲ್ಲಿ ತುಂಬಾ ನೀರ್ ರಿಲೀಸ್ ಆಗುತ್ತೆ. ಸೊ ದಟ್ಸ್ ದ ರೀಸನ್ ನಾನು ನೀರ್ ಹಾಕ್ತಿಲ್ಲ. ಫಸ್ಟ್ ಸೋರೆಕಾಯಿನ ಹಾಕ್ಕೊಂಡಿದ್ದೆ. ನೆಕ್ಸ್ಟ್ ಈ ಫ್ರೈ ಮಾಡ್ಕೊಂಡಿದ್ದೆನಲ್ಲ ಲೈಟ್ ಆಗಿ ಆ ವೆಜಿಟೇಬಲ್ಸ್‌ನೆಲ್ಲ ಹಾಕ್ಕೋತಾ ಇದ್ದೀನಿ. ಇಷ್ಟೇ, ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರ್ ಹಾಕಿದ್ದೆ. ಅಂಡ್ ದೆನ್ ಲಾಸ್ಟಲ್ಲಿ ಎಲ್ಲ ಡ್ರೈ ಮಸಾಲೆ ಎಲ್ಲ ಹಾಕ್ಕೊಂಡಿದ್ದೆ. ರೆಡ್ ಚಿಲ್ಲಿ ಪೌಡರ್ ಒಂದು ಹಾಕಿರ್ಲಿಲ್ಲ ಅಷ್ಟೇ. ಎಲ್ಲ ರೆಗ್ಯುಲರ್ ಮಸಾಲೆ ಅಷ್ಟೇ. ಯಾವುದು ಸ್ಪೆಷಲ್ ಮಸಾಲೆ ಏನೂ ಇಲ್ಲ. ಇದು ತುಂಬಾ ಸಿಂಪಲ್ ಆಗಿರೋ ರೆಸಿಪಿ, ಮತ್ತೆ ತುಂಬಾ ಟೇಸ್ಟಿ ಅಂಡ್ ಆಸ್ ಯು ಕ್ಯಾನ್ ಸಿ ವೆರಿ ಹೆಲ್ದಿ, ವೆರಿ ಹೈ ಫೈಬರ್ ಫುಡ್. ಬಟಾಣಿ ಹಾಕಿರೋದ್ರಿಂದ ವೆರಿ ಹೈ ಪ್ರೋಟೀನ್ ಅಂತಾನೂ ಹೇಳ್ಬೋದು. ಸೊ ಇದನ್ನ ಮಾಡ್ಕೊಂಡಿದ್ದೆ. ಇದನ್ನ ನೀವು ಚಪಾತಿ ಜೊತೆ, ಪೂರಿ ಜೊತೆ ಎಲ್ಲ, ದೋಸೆ ಜೊತೆ ಎಲ್ಲ ಎಂಜಾಯ್ ಮಾಡ್ಬೋದು. ನಮ್ಮ ಮನೇಲಿ ಸಾಗು ಜೊತೆ ಪೂರಿ ಇಷ್ಟಪಡ್ತಾರೆ. ಸೊ ಅದಕ್ಕೆ ನಾನು ಪೂರಿ ಮಾಡಿದ್ದೆ. ಇದೊಂದು ಲೋ ಕ್ಯಾಲರಿ ಫುಡ್‌ನ ಮಾಡ್ಬಿಟ್ಟು ವೆರಿ ಹೈ ಕ್ಯಾಲರಿ ಪೂರಿ ಜೊತೆ ಸರ್ವ್ ಮಾಡ್ಕೊಂಡಿದ್ವಿ ನಾವು. ನಿಮ್ಗೆ ಯಾವ ತರ ಇಷ್ಟನೋ ಆ ತರ ಮಾಡ್ಕೋಬಹುದು. ನೋಡಿ ಇಷ್ಟ ರೆಸಿಪಿ ಕುಕ್ ಆದ್ಮೇಲೆ ಸರ್ವ್ ಮಾಡ್ಕೋಬಹುದು. ಇಷ್ಟ ಆಗಿದ್ರೆ ರೆಸಿಪಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. Thank you so much for watching my videos and coming back again to watch them. Thank you.